ತುಂಗಭದ್ರಾ ಜಲಾಶಯ ಕರುನಾಡಿನ ಜೀವನಾಡಿ. ರಾಜ್ಯದ 4 ಜಿಲ್ಲೆಗಳಿಗೆ ಈ ಜಲಾಶಯದ ನೀರೇ ಆಧಾರ. ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳ ಜನರ ದಾಹವನ್ನ ತಣಿಸುವಂತ ಡ್ಯಾಮ್ ಇದೆ. ಆಂಧ್ರ ಪ್ರದೇಶದ ಕಡಪ, ಅನಂತಪುರ ಮತ್ತು ಚಿತ್ತೂರಿಗೂ ಕೂಡ ಇದೇ ನೀರೇ ಆಧಾರ. ಈ ಬಾರಿ ಮುಂಗಾರು ಅಬ್ಬರಕ್ಕೆ ಜಲಾಶಯ ಸಂಪೂರ್ಣ ಭರ್ತಿಯಾಗಿತ್ತು. ಆದರೆ ಜಲಾಶಯದ 19ನೇ ಗೇಟ್ನ ಕೊಂಡಿ ಕಳಚಿ ಗೇಟ್ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. 19ನೇ ಗೇಟ್ನ ದುರಸ್ತಿಗಾಗಿ ಜಲಾಶಯದ ನೀರನ್ನೇ ಖಾಲಿ ಮಾಡಲಾಗ್ತಾ ಇದೆ. ತುಂಗಭದ್ರಾ ನದಿ ತೀರದಲ್ಲಿ ಪ್ರವಾಹ ಎದುರಾಗಿದ್ದು ಜನರು ಆತಂಕದಲ್ಲಿದ್ದಾರೆ. ಈ ಬಾರಿ ಮುಂಗಾರು ಮಳೆ ಅಬ್ಬರಿಸಿದೆ. ಅವಧಿಗೂ ಮೀರಿ ರಾಜ್ಯದ ಜಲಾಶಯಗಳೆಲ್ಲ ಭರ್ತಿಯಾಗಿದೆ. ವರ್ಣನ ಕೃಪೆಯಿಂದ ರೈತರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಹಬ್ಬ ಡ್ಯಾಮ್ ತುಂಬಿತು, ಮುಂದೆ ಕೃಷಿ ಹಾಗೂ ಕುಡಿಯುವ ನೀರಿಗೆ ತೊಂದರೆ ಇಲ್ಲ ಅಂತ ರೈತರು ಖುಷಿಯಾಗಿದ್ರು. ಆದರೆ ದಾವಣಗೆರೆ, ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರು ಜಿಲ್ಲೆಯ ಜನರಿಗೆ ಈಗ ಟೆನ್ಷನ್ ಶುರುವಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ ನಡೆದಿರುವಂಥ ಅವಘಡ ಚಿಂತೆಗೀಡು ಮಾಡಿದೆ. ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್. ನದಿಗೆ ಹರಿದು ಹೋಗ್ತಾ ಇದೆ ಟಿಬಿ ಡ್ಯಾಮ್ ನೀರು. ತುಂಗಭದ್ರಾ ಜಲಾಶಯ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ರೈತರ ಜೀವನಾಡಿ. ಆದರೆ ಈಗ ಜೀವನಾಡಿಯಲ್ಲಿ ಈಗ ಒಂದು ಆತಂಕ ಸೃಷ್ಟಿಯಾಗಿದೆ. ತುಂಗಭದ್ರಾ ಜಲಾಶಯದ ಕ್ರೆಸ್ಟ್ ಗೇಟ್ 19 ಸಂಪೂರ್ಣವಾಗಿ ನಾಶವಾಗಿದ್ದು ಈಗ ಅದನ್ನು ಉಳಿದಿದೆ. ಈಗ ಇರೋದು ನಾವು ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿರುವಂಥ ಏನು ಕ್ರೆಸ್ಟ್ ನಂಬರ್ 19 ತೋರಿಸ್ತೇವೆ. ಅಲ್ಲೇನು ಸಂಪೂರ್ಣವಾಗಿ ಹಿಂದೆಗಡೆ ಏನಿದೆ ಗೇಟ್ಗಳು ಕಾಣದೇ ಇರೋದೇ 19ನೇ ಗೇಟ್ನಲ್ಲಿ ಸಂಪೂರ್ಣ ನೀರು ಸುಮಾರು 35,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯ. ಈ ಜಲಾಶಯ ನಿರ್ಮಾಣವಾಗಿ 69 ವರ್ಷವಾಗಿದೆ. ಈ 69 ವರ್ಷಗಳಲ್ಲಿ ಒಮ್ಮೆಯೂ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ಹೋಗಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಜಲಾಶಯದ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ. ನಿನ್ನೆ ರಾತ್ರಿ 11 ಗಂಟೆ 10 ನಿಮಿಷಕ್ಕೆ ಚೈನ್ ಕಟ್ ಆಗಿದ್ದು ಗೇಟ್ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಇದರಿಂದ 19ನೇ ಗೇಟ್ನಿಂದ 35,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಜಲಾಶಯದ ರಕ್ಷಣೆಗಾಗಿ ಡ್ಯಾಮ್ನ 33 ಗೇಟ್ಗಳನ್ನು ಓಪನ್ ಮಾಡಿದ್ದು ನದಿಗೆ ವ್ಯರ್ಥವಾಗಿ 1 ಲಕ್ಷ ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಒಂದು ಕಡೆ ಡೀಲಿಂಗ್ ಆಗ್ಬಿಟ್ಟು ಅದು ಸ್ವಲ್ಪ ಕಟ್ ಆಗ್ಬಿಟ್ಟು ಮುಂದಕ್ಕೆ ಫೋರ್ಸ್ ಇಂದ ಹೊರಟೋಗಿದೆ. 20ರಿಂದ 30,000 ಕ್ಯೂಸೆಕ್ ನದಿಗೆ ಹರಿಬಿಡಲಾಗ್ತಿದೆ. ಡ್ಯಾಮ್ ಗೇಟ್ ಕಟ್ ಸ್ಥಳಕ್ಕೆ ಜನಪ್ರತಿನಿಧಿಗಳು ದೌಡು. ಟಿಬಿ ಡ್ಯಾಮ್ ಆಡಳಿತ ಮಂಡಳಿ ಹೈ ಲೆವೆಲ್ ಮೀಟಿಂಗ್. ತುಂಗಭದ್ರಾ ಡ್ಯಾಮ್ನ 19 ಗೇಟ್ ಕಟ್ ಆದ ಬೆನ್ನಲ್ಲೇ ಸ್ಥಳಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್, ಸಚಿವ ಶಿವರಾಜ್ ತಂಗಡಗಿ ರಾತ್ರೋರಾತ್ರಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಅಗತ್ಯ ಕ್ರಮ ಕೈಗೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ರಾತ್ರಿಯೇ ಜಲಾಶಯಗಳ ತಾಂತ್ರಿಕ ತಂಡಕ್ಕೆ ವಿಷಯವನ್ನು ಮುಟ್ಟಿಸಿದ್ರು. ಹೈದರಾಬಾದ್, ಬೆಂಗಳೂರಿನ ತಜ್ಞರಿಗೆ ಬುಲಾವ್ ನೀಡಿದ್ರು. ಇತ್ತ ಟಿಬಿ ಡ್ಯಾಮ್ ಆಡಳಿತ ಮಂಡಳಿ ರಾತ್ರೋರಾತ್ರಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ರು. ಹಳೆ ನಕ್ಷೆ ಮತ್ತು ಪ್ಲಾನಿಂಗ್ ಶೀಟ್ ಅನ್ನು ಪರಿಶೀಲಿಸಿ ಉನ್ನತ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರು. ತುಂಗಭದ್ರಾ ಜಲಾಶಯಕ್ಕೆ ಡಿಕೆಶಿ ದೌಡು. ಜಲಾಶಯದ ಸ್ಥಿತಿಗತಿ ವೀಕ್ಷಿಸಿದ ಡಿಸಿಎಂ. ತುಂಗಭದ್ರಾ ಜಲಾಶಯದ ಗೇಟ್ ಕಟ್ ಆದ ವಿಷಯ ತಿಳಿತಾ ಇದ್ದಂತೆ ಡಿಸಿಎಂ ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು. ತುರ್ತು ಕ್ರಮ ಕೈಗೊಂಡ ಬಗ್ಗೆ ಮಾಹಿತಿಯನ್ನು ಪಡೆದರು. ಜಲಾಶಯ ವೀಕ್ಷಣೆ ಬಳಿಕ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದರು. ಕ್ರಸ್ಟ್ ಗೇಟ್ ದುರಸ್ತಿ ಬಗ್ಗೆ ಕೈಗೊಳ್ಳಬೇಕಾದಂಥ ಕ್ರಮಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದರು. ಬಳಿಕ ಮಾತನಾಡಿದಂಥ ಡಿಕೆಶಿ 19ನೇ ಗೇಟ್ ರಿಪೇರಿಗೆ ಉನ್ನತ ಅನುಭವವುಳ್ಳವರನ್ನ ಕರೆಸ್ತಾ ಇದ್ದೇವೆ ಅಂತ ಹೇಳಿದ್ರು. ತಕ್ಷಣ ನಾವು ಇದಕ್ಕೆ ರಿಪೇರಿಗೆ ಭಾಳ ಉನ್ನತವಾಗಿ ಅನುಭವ ಇರೋಂಥ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಕೂಡ ಅವರು ಭಾಗಿಯಾಗಿರೋಂಥ ಕೆಲವು 2-3 ಜನ ಕಾಂಟ್ರಾಕ್ಟ್ಸ್ ಇದ್ದಾರೆ. ಸೊ 25 TMCಗಾಲೇ ನಾವು ಕೊಟ್ಟಿದ್ದೀವಿ. ಇನ್ನು 90 TMC ಕೊಡಬೇಕಾಗಿದೆ. 90 TMC ಕೊಡಬೇಕಾಗಿದೆ. ಆದ್ದರಿಂದ ರೈತರಾಗಲಿ, ಸಾರ್ವಜನಿಕರಾಗಲಿ ರಾಜ್ಯದಲ್ಲಿ ಯಾರು ಗಾಬರಿ ಪಡ್ಕೊಳ್ಳೋದು ಬೇಡ. ನಮ್ಮ ಅಧಿಕಾರಿಗಳು ತಕ್ಷಣ ಇಂಜಿನಿಯರ್ಸ್ನೆಲ್ಲ ಕರೆಸಿ ನಾನು ಇಮಿಡಿಯೇಟ್ ಕೆಲಸ ಮಾಡಿ ರಾತ್ರೋರಾತ್ರಿ ನಾವು ಮಾಡಿದ್ದೀವಿ. ಯಾವ ಮೇಂಟೆನೆನ್ಸ್ ಇದೆಲ್ಲ 60-70 ವರ್ಷದಿಂದ ಆಗಿರೋಂಥದ್ದು. ಇವೆಲ್ಲ ಪರಿಸ್ಥಿತಿಯಲ್ಲಿ, ಇವೆಲ್ಲ ಪ್ರಕೃತಿ ನಿಯಮದಲ್ಲಿ ಇಂಥ ಪರಿಸ್ಥಿತಿ ಎಲ್ಲ ಆಗ್ತದೆ. ನಾನು ಯಾವ ಅಧಿಕಾರಿಗಳ ಮೇಲೂ ಇದನ್ನು ನಾನು ದೂಷಣೆ ಮಾಡಲಿಕ್ಕೆ ನಾವು ತಯಾರಿಲ್ಲ. ಫೋನ್ ಮೂಲಕ ಸಿಎಂ ಮಾಹಿತಿ ಸಂಗ್ರಹ. ನಾಡಿದ್ದು ತುಂಗಭದ್ರಾ ಡ್ಯಾಂಗೆ ಸಿಎಂ ಭೇಟಿ. ತುಂಗಭದ್ರಾ ಜಲಾಶಯದಲ್ಲಿ ನಡೆದಿರುವಂತಹ ಅವಘಡದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜಲಸಂಪನ್ಮೂಲ ಅಧಿಕಾರಿಗಳಿಗೆ ಫೋನ್ ಅನ್ನು ಮಾಡಿ ಚರ್ಚೆ ನಡೆಸಿದರು.
ಯಾವುದೇ ಹಾನಿ ಸಂಭವಿಸದಂತೆ ಮುಂಜಾಗ್ರತೆ ವಹಿಸುವಂತೆ ಸೂಚನೆ ಕೊಟ್ಟರು. ನಾಡಿದ್ದು ಖುದ್ದು ಸ್ಥಳಕ್ಕೆ ತೆರಳಿ ಪರಿಶೀಲನೆಗೆ ಸಿಎಂ ಮುಂದಾಗಿದ್ದಾರೆ. ಡ್ಯಾಮ್ ಗೇಟ್ ಕಟ್ ಆದ ವಿಚಾರದಲ್ಲೂ ಪಾಲಿಟಿಕ್ಸ್. ನಿರ್ಲಕ್ಷ್ಯವೇ ಕಾರಣ ಎಂದ ಹಾಲಪ್ಪ ಆಚಾರ್. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ವಿಚಾರದಲ್ಲೂ ರಾಜಕೀಯ ಶುರುವಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದಂತ ಮಾಜಿ ಸಚಿವ ಹಾಲಪ್ಪ ಆಚಾರ್ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಈ ಘಟನೆ ಸಂಭವಿಸಿದೆ ಅಂತ ಹೇಳಿದರೆ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಘಟನೆ ಆಗಿದೆ ಅಂತ ಮಾಜಿ ಸಂಸದ ಸಂಗಣ್ಣ ಕರಡಿ ಹೇಳಿದ್ದಾರೆ. ಟಿಬಿ ಡ್ಯಾಮ್ ಗೇಟ್ ಹಾನಿಗೆ ಅಧಿಕಾರಿಗಳನ್ನೇ ಹೊಣೆ ಮಾಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಆಡಳಿತ ಮಾಡ್ತಕ್ಕಂಥವ್ರು ಆ ಮೇಂಟೆನೆನ್ಸನ್ನು ಇವತ್ತು ಸರಿಯಾಗಿ ಮಾಡಲಿಲ್ಲ, ಅಲಕ್ಷ್ಯ ಮಾಡಿದ್ರ, ಬೇಜವಾಬ್ದಾರಿ ಮಾಡಿದ್ರ. ಮಾಡ್ತಕ್ಕಂಥ ಕೆಲವು ಜನರ ಈ ಬೇಜವಾಬ್ದಾರಿಗೆ ಈ ರಾಜ್ಯದ 3 ಜಿಲ್ಲೆ ಮತ್ತು ಆಂಧ್ರದ ತೆಲಂಗಾಣಿನ ಜನ ಇವತ್ತು ಅನುಭವಿಸಬೇಕು. ಇದು ದುರಾದೃಷ್ಟ. ಇವತ್ತು ಕ್ರಸ್ಟ್ ಗೇಟ್ ದುರಸ್ತಿಗೆ ಬೇಕು 1 ವಾರ. ದುರಸ್ತಿಗಾಗಿ 65ರಿಂದ 70 ಟಿಎಂಸಿ ನೀರು ವ್ಯರ್ಥ. 69 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಒಡೆದು ಅಪಾರ ಪ್ರಮಾಣದ ನೀರು ಕೂಡ ನದಿಗೆ ವ್ಯರ್ಥವಾಗಿ ಹೋಗ್ತಕ್ಕಂಥದ್ದು ಕೂಡ ಇದೇ ಮೊದಲಂತ ಹೇಳ್ಬೋದು. ದೊಡ್ಡ ದುರಂತ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇಷ್ಟೊಂದು ಪ್ರಮಾಣದ ನೀರು ವ್ಯರ್ಥವಾಗಿ ಹರಿದು ಹೋಗ್ತಕ್ಕಂಥದ್ದು ಕೂಡ ಇಲ್ಲಿ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ನಾವೀಗ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದೀವಿ. ಬೋರ್ಗರಿತಾ ಇದೆ ತುಂಗಭದ್ರಾ ಜಲಾಶಯ. ಕಂಪ್ಲಿ ಗಂಗಾವತಿ ಸೇತುವೆ ಸಂಪರ್ಕ ಬಂದ್. ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಕಂಪ್ಲಿ ಗಂಗಾವತಿ ಸೇತುವೆ ಮೇಲೆ ನೀರು ಹರಿತಾ ಇದೆ. ಇದರಿಂದ ಸಂಪರ್ಕ ಬಂದ್ ಮಾಡಲಾಗಿದೆ. ತುಂಗಭದ್ರಾ ಜಲಾಶಯದಿಂದ ಇದುವರೆಗೂ 100 ಟಿಎಂಸಿಗಿಂತಲೂ ಹೆಚ್ಚು ನೀರು ನದಿ ಸೇರಿದೆ. ಹೀಗಾಗಿ ನವಲಿ ಬಳಿ ಪರ್ಯಾಯ ಡ್ಯಾಂ ನಿರ್ಮಾಣಕ್ಕೆ ರೈತರು ಆಗ್ರಹಿಸಿದ್ದಾರೆ. ನವಲಿಯಲ್ಲಿ ಡ್ಯಾಂ ನಿರ್ಮಿಸಿದ್ರೆ ಈಗ ನೀರು ಪೋಲಾಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ತುಂಗಭದ್ರಾ ನಂಬಿಕೊಂಡಿರುವಂತ ಲಕ್ಷಾಂತರ ಜನ ಹಾಗೂ ರೈತರು ಈಗ ಆತಂಕಗೊಂಡಿದ್ದಾರೆ. ಗೇಟ್ ಕಿತ್ಕೊಂಡು ಚೈನ್ ಮಾತ್ರ ತೂಗಾಡ್ತಾ ಇದೆ ಸರ್. ಅದನ್ನು ನೋಡಿದ್ದೀವಿ ನಾವು. ಆದರೆ ಇದರಿಂದ ಜನರಿಗೆ ಈ ಭಾಗದಲ್ಲಿ ನದಿ ದಡದಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ಇದರ ಒಂದು ಭಯವಾದ ವಾತಾವರಣ ಉಂಟಾಗಿತ್ತು. ಈಗ ಏನಾಗಿದೆ, ಈಗ 50 ಟಿಎಂ ನೀರು ಹೋದ ಕೂಡಲೇ ಅದು ನಮಗೆ ಏನಾಗಿದೆ ಅಂದರೆ ಒಂದೇ ಪೀಕನ್ನು ಬೆಳೆಯಲಿಕ್ಕೆ ಅವಕಾಶ ಸಿಗ್ತದೆ ಸರ್. ಕ್ರಸ್ಟ್ ಗೇಟ್ ನಿರ್ವಹಣೆ ಮಾಡದೆ ಅಲಕ್ಷ್ಯ. ಗೇಟ್ ಕೊಚ್ಚಿ ಹೋಗ್ಲಿಕ್ಕೆ ಇದೇ ಕಾರಣನಾ? ತುಂಗಭದ್ರಾ ಡ್ಯಾಂನ ಗೇಟ್ ಮುರಿಲಿಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ನೀರಾವರಿ ನಿಗಮದ ಮುನ್ರಾಬಾದ್ ವಲಯದಲ್ಲಿ ನುರಿತ ತಜ್ಞ ಅಧಿಕಾರಿಗಳ ಕೊರತೆ ಎದ್ದು ಕಾಣ್ತಾ ಇದೆ. ಈ ವರ್ಷವೂ ಖಾಸಗಿ ಏಜೆನ್ಸಿಯೊಂದರ ಮೂಲಕ ಗೇಟ್ಗಳ ನಿರ್ವಹಣೆ ಮಾಡಿದ್ದರೂ ಬರೋಬ್ಬರಿ 45 ಟನ್ ತೂಕದ ಗೇಟ್ನ ಕೊಂಡಿ ಕಳಚಿ ಸಂಪೂರ್ಣ ಗೇಟ್ ಕಿತ್ತು ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಹಲವು ವರ್ಷಗಳಿಂದ ಇಲ್ಲಿನ ಬೋರ್ಡ್ ಮತ್ತು ನೀರಾವರಿ ಇಲಾಖೆಗೆ ಕಾಯಂ ಅಧಿಕಾರಿಗಳೇ ಇಲ್ಲ. ಜಲಾಶಯದ ಬಗ್ಗೆ ಮಾಹಿತಿ ಇರುವಂತಹ ಅಧಿಕಾರಿಗಳು ಬೇರೆ ಕಡೆ ವರ್ಗಾವಣೆ ಮಾಡಲಾಗ್ತಾ ಇದೆಯಂತೆ. ತುಂಗಭದ್ರಾ ಜಲಾಶಯದಲ್ಲಿ ನಡೆದಿರುವ ಈ ದುರಂತ 4 ಜಿಲ್ಲೆಗಳ ರೈತರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಈಗ ಪ್ರವಾಹದ ಭಯ ಕಾಡ್ತಾ ಇದ್ರೆ ಮುಂದೆ ಕುಡಿಯುವ ನೀರಿಗೂ ಪರದಾಡಬೇಕಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ಸದ್ಯ ಕ್ರಸ್ಟ್ ಗೇಟ್ ರಿಪೇರಿಗೆ ಡ್ಯಾಂನಲ್ಲಿರುವಂಥ 60 ಟಿಎಂಸಿ ನೀರು ಖಾಲಿ ಮಾಡಬೇಕಾಗಿದೆ. ಒಂದ್ ವೇಳೆ ಮುಂದಿನ ದಿನಗಳಲ್ಲಿ ಮಳೆ ಬಂದ್ರೆ ಓಕೆ, ಮಳೆ ಬರದೇ ಇದ್ರೆ ಮತ್ತೆ ಬರಗಾಲ ಫಿಕ್ಸು. ಕೊಪ್ಪಳ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಜೊತೆ ಬಸವರಾಜ್, ನ್ಯೂಸ್ 18. ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ನ ಅವಾಂತರವನ್ನ ನೋಡಿದೆ. ರಾಜ್ಯದ ಇನ್ನೊಂದು ಪ್ರಮುಖ ಡ್ಯಾಮ್ ಕೂಡ ಈಗಾಗಲೇ ಅಧಿಕಾರಿಗಳನ್ನ ಅಲರ್ಟ್ ಮಾಡಿದೆ. ಕಬಿನಿ ಬಲದಂಡೆ ಬಳಿ ಬಿರುಕು ಬಿಟ್ಟಂತ ಪರಿಣಾಮ ನೀರು ಪೋಲಾಗ್ತಾ ಇದೆ. ಈ ಬಗ್ಗೆ ನ್ಯೂಸ್ 18 ಪದೇ ಪದೇ ವರದಿಯನ್ನ ಮಾಡಿ ಅಧಿಕಾರಿಗಳನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡುತ್ತಲೇ ಇದೆ. ನೀರಿನ ಸಂಗ್ರಹ ಮಟ್ಟ ಕಡಿಮೆ ಆದಾಗ ರಿಪೇರಿ ಕೆಲಸ ಮಾಡುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ತುಂಗಭದ್ರಾದಲ್ಲಿ ಆಗಿರುವಂಥ ಅನಾಹುತದಿಂದಾದರೂ ಆದಷ್ಟು ಬೇಗ ರಿಪೇರಿ ಮಾಡಬೇಕಾದಂಥ ಅಗತ್ಯವಿದೆ. ಇನ್ನು ಬೇರೆ ಬೇರೆ ಡ್ಯಾಮ್ಗಳಲ್ಲೂ ಕೂಡ ಮುಂದೆ ಈ ರೀತಿಯಾಗಿ ಆಗದ ರೀತಿಯಲ್ಲಿ ಯಾವಾಗಲೂ ಅಧಿಕಾರಿಗಳು ಅಲರ್ಟ್ನಲ್ಲಿ ಇದ್ದರೆ ಮಾತ್ರ ಮುಂದೆ ಆಗಬಹುದಾದಂಥ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸ್ಬೋದು. ಉತ್ತರ ಭಾರತದಲ್ಲಿ ವರ್ಣನ ರೌದ್ರಾವತಾರ ಜೋರಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಬರೀ ನೀರು ನೀರು ನೀರು. ಪ್ರವಾಹಕ್ಕೆ ಜನ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ರಸ್ತೆಗಳು ಮುಳುಗಡೆ ಆಗಿವೆ. ಮನೆ ಅಂಗಡಿಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದ್ರೆ ವಾಹನ ಸವಾರರಂತೂ ಹೈರಾಣಾಗ್ಬಿಟ್ಟಿದ್ದಾರೆ. ಮುಂಗಾರು ಆರ್ಭಟಕ್ಕೆ ಉತ್ತರ ಭಾರತ ತತ್ತರ.
ನದಿಯಂತಾದ ರಸ್ತೆಗಳು, ಜನಜೀವನ ಅಸ್ತವ್ಯಸ್ತ. ದಕ್ಷಿಣ ಭಾರತದಲ್ಲಿ ಇಷ್ಟು ದಿನ ಅಬ್ಬರಿಸಿದ ವರುಣದೇವ ಈಗ ಉತ್ತರ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಹರಿಯಾಣ, ಚಂಡೀಗಢ, ಉತ್ತರ ಪ್ರದೇಶ, ಗುಜರಾತ್, ರಾಜಸ್ಥಾನ, ದೆಹಲಿಯು ಧಾರಾಕಾರ ಮಳೆಗೆ ನಲುಗಿ ಹೋಗುತ್ತಿವೆ. ಹರಿಯಾಣ ರಾಜ್ಯವನ್ನ ಮುಂಗಾರು ಮಳೆ ಹಿಂಡಿ ಹಿಪ್ಪೆ ಮಾಡುತ್ತಿದೆ. ಗುರುಗ್ರಾಮ್, ಇಫ್ಕೋ ಚೌಕ್, ಅಂಬಾಲ ಸೇರಿದಂತೆ ಹಲವು ಪ್ರದೇಶಗಳಿಗೆ ನೀರಿನ ಬೇಲಿ ಬಿದ್ದಿದೆ. ಮುಖ್ಯ ರಸ್ತೆಗಳೆಲ್ಲವೂ ಕೂಡ ನದಿಯಂತೆ ಕಾಣುತ್ತಿವೆ. ಮೊಣಕಾಲುದ್ದದ ನೀರಿನಲ್ಲೇ ವಾಹನಗಳು ಸಂಚರಿಸ್ತಾ ಇವೆ. ಚರಂಡಿಗಳು ಬ್ಲಾಕ್ ಆಗಿ ತಗ್ಗು ಪ್ರದೇಶದಲ್ಲಿನ ಮನೆಗಳಿಗೆ ನೀರು ನುಗ್ಗಿವೆ. ಮಳೆಯ ಅವಾಂತರಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇನ್ನು ಹರಿಯಾಣ ರಾಜಧಾನಿ ಚಂಡೀಗಢದಲ್ಲೂ ಇದೇ ಪರಿಸ್ಥಿತಿ ಇದೆ. ಎಡಬಿಡದೆ ಮಳೆ ಸುರಿತಾ ಇದೆ. ಹಿಮಾಚಲ ಪ್ರದೇಶದ ಹಲವೆಡೆ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಮಾರ್ಕಂಡ ನದಿ ಭಯಂಕರವಾಗಿ ಉಕ್ಕಿ ಹರಿಯುತ್ತಿದೆ. ನದಿ ಪಕ್ಕದಲ್ಲಿದ್ದ ಸಿರ್ಮೌರ್ನ ಹನುಮಾನ್ ದೇಗುಲ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಉನಾ ಜಿಲ್ಲೆಯಲ್ಲಿ ರಭಸವಾಗಿ ಹರಿಯುವ ನದಿಯಲ್ಲಿ ಪ್ರಯಾಣಿಕರಿದ್ದ ಕಾರೊಂದು ಕೊಚ್ಚಿ ಹೋಗಿ 9 ಜನ ಜಲಸಮಾಧಿಯಾಗಿದ್ದಾರೆ. ಕಂಗ್ರಾದ ರಾನಿತಾಲ್ನಲ್ಲಿರುವ 4 ಪಥದ ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಅಪಾಯದ ಮಟ್ಟವನ್ನ ಮೀರಿ ನದಿಗಳು ಹರಿಯುತ್ತಿವೆ. ಪರಿಣಾಮ ತ್ರಿವೇಣಿ ಸಂಗಮ ಸುತ್ತಮುತ್ತ ಪ್ರವಾಹ ಉಂಟಾಗಿದ್ದು ಬಕ್ಷಿ ಬಂದ್, ಛೋಟಾ ಭಗಾರ ನಾಗವಾಸುಕಿ ಮಂದಿರ ಮತ್ತು ಸಂಗಮ್ನಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ತಗ್ಗು ಪ್ರದೇಶದಲ್ಲಿರುವ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ. ರಾಜಸ್ಥಾನದಲ್ಲೂ 3 ದಿನಗಳಿಂದ ಸಿಕ್ಕಾಪಟ್ಟೆ ಮಳೆಯಾಗ್ತಿದೆ. ಗಂಗಾಪುರ ನಗರ ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಸ್ತೆ ಬದಿಯಲ್ಲಿನ ಅಂಗಡಿಗಳಿಗೆ ನೀರು ನುಗ್ಗಿದ್ದು ಹಣ್ಣು ತರಕಾರಿ ಟ್ರೇಗಳು ನೀರಿನಲ್ಲಿ ತೇಲಾಡಿವೆ. ಗುಜರಾತ್ನ ಸರ್ದಾರ್ ಸರೋವರ ಅಣೆಕಟ್ಟು ಬಹುತೇಕವಾಗಿ ಭರ್ತಿಯಾಗಿದೆ. ಹೀಗಾಗಿ 5 ಗೇಟ್ಗಳ ಮೂಲಕ ಸುಮಾರು 1 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ನರ್ಮದಾ ನದಿಯ ಸುತ್ತಮುತ್ತಲಿನ ಕರಾವಳಿ ಭಾಗದ ಗ್ರಾಮಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ವರುಣನ ಆರ್ಭಟಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ತತ್ತರಿಸಿ ಹೋಗಿದೆ. ನಜಾಫ್ಗಢದ ಸುತ್ತಮುತ್ತ ರಸ್ತೆಯಲ್ಲಿ 2 ರಿಂದ 3 ಅಡಿ ನೀರು ನಿಂತಿದೆ. ವಿಧಿ ಇಲ್ಲದೆ ನೀರಲ್ಲೇ ವಾಹನಗಳು ಓಡಾಡ್ತಿವೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಡ್ರಂಗಲಿ ನಲ್ಲದಲ್ಲಿ NH 144ಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಕುಸಿದು ಬಿದ್ದಿದೆ. ತಂತಿ ಬೇಲಿ ಹಾಕಿರುವ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಬ್ರಿಡ್ಜ್ ಮೇಲೆ ವಾಹನದ ಸಂಚಾರವನ್ನು ಸ್ಥಗಿತಗೊಳಿಸಿದ್ದಾರೆ. ಭೀಕರ ಗುಡ್ಡ ಕುಸಿತಕ್ಕೆ ನುಚ್ಚು ನೂರಾಗಿರುವ ವಯನಾಡಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ನಟ ಧನುಷ್ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದು ಸಿಎಂ ಪರಿಹಾರ ನಿಧಿಗೆ 25 ಲಕ್ಷ ರೂಪಾಯಿಗಳನ್ನು ದೇಣಿಗೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲು ಆಗಿಬಿಟ್ಟಿದೆ. ನಿನ್ನೆ ಅಷ್ಟೇ ಮೂಡಾ ವಿರುದ್ಧ ಬಿಜೆಪಿ ಪಾದಯಾತ್ರೆ ಯಶಸ್ವಿಯಾಗಿದೆ. ಈ ಪಾದಯಾತ್ರೆ ಸಕ್ಸಸ್ ಬೆನ್ನಲ್ಲೇ ಬಿಜೆಪಿ ರೆಬಲ್ಸ್ಗಳು ಬೆಳಗಾವಿಯಲ್ಲಿ ರಹಸ್ಯ ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ರೆಬಲ್ಸ್ಗಳು ಮುಂದಾಗುವಂತದರ ಜೊತೆಗೆ ಮತ್ತೊಂದು ಪಾದಯಾತ್ರೆಗೂ ಕೂಡ ಪ್ಲಾನ್ ಅನ್ನ ಮಾಡಿದ್ದಾರಂತೆ. ಮನೆಯೊಂದು 3 ಬಾಗಿಲು, ಬಿಜೆಪಿಗೆ ಬೇಗುದಿಯಾದ ಗುಂಪುಗಾರಿಕೆ. ಇದು ಮೊನ್ನೆಯ ಫೋಟೋ. ಬೆಂಗಳೂರಿನ ಸದಾಶಿವ ನಗರದಲ್ಲಿರುವಂತಹ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ನಡೆದ ಸಭೆ. ಮೈತ್ರಿ ಪಕ್ಷಗಳ ಪಾದಯಾತ್ರೆಯ ಆರಂಭಕ್ಕೂ ಮುನ್ನವೇ ನಡೆದಿದ್ದ ಪ್ರತ್ಯೇಕ ಹಾಗೂ ಪರ್ಯಾಯ ಸಭೆ ಇದಾಗಿತ್ತು. ಹಾಗೇನೆ ಇಂದಿನ ವಿಡಿಯೋ ನೋಡಿ. ಬೆಳಗಾವಿಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಿರುವ ಸಭೆ ಇದು. ಅದೇ ಬಸನಗೌಡ ಪಾಟೀಲ್ ಯತ್ನಾಳ್, ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಇದ್ದಾರೆ. ಅವರೊಂದಿಗೆ ಇನ್ನೂ ಕೆಲವೊಂದಿಷ್ಟು ಮಂದಿ ಸೇರ್ಕೊಂಡಿದ್ದಾರೆ. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಮಾಜಿ ಸಂಸದರಾದ ಜಿಎಂ ಸಿದ್ದೇಶ್ವರ್, ಅಣ್ಣಾ ಸಾಹೇಬ್ ಜೊಲ್ಲೆ, ಬಿವಿ ನಾಯಕ್ ಹಾಗೂ ಬಿಪಿ ಹರೀಶ್, ಎನ್ಆರ್ ಸಂತೋಷ್ ಪಾಲ್ಗೊಂಡಿದ್ರು. ವಿಜಯೇಂದ್ರ ವಿರುದ್ಧ ಎಲ್ಲರೂ ರೆಬೆಲ್ ಆಗಿದ್ದಾರೆ. ಪಕ್ಷದಲ್ಲಿ ತಮ್ಮನ್ನ ಕಡೆಗಣಿಸುತ್ತಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ. ವಿಜಯೇಂದ್ರ ಹಾಗೂ ಬಿಎಸ್ವೈ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡುವ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಯಾಗಿದೆ. ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸಬೇಕು ಮತ್ತು ಬರೋ ದಿನಗಳಲ್ಲಿ ಮೂಡಾ ಹಗರಣದ ಪಾದಯಾತ್ರೆ ರೀತಿನೇ ಇನ್ನೂ ಹೆಚ್ಚು ಪ್ರಭಾವಿಯಾಗಿ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೀವಿ. ಅಂತಿಮ ಸಲಹೆಗಳನ್ನು
ಇನ್ನು ಸಂಜೆ ಅಷ್ಟೊತ್ತಿಗೆ ಸಿದ್ಧ ಆಗಬಹುದು. ಈ ಎಲ್ಲ ಚರ್ಚೆಗಳ ಹಿನ್ನೆಲೆಯಲ್ಲಿ ಮಾಧ್ಯಮದಲ್ಲಿ ತಪ್ಪು ಸಂದೇಶಗಳು ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಈ ಸ್ಪಷ್ಟೀಕರಣ. ಬೆಳಗಾವಿಯಲ್ಲಿನ ಸಭೆಯ ವಿಚಾರ ಗೊತ್ತಾಗುತ್ತಲೇ ರಾಜ್ಯ ನಾಯಕರಲ್ಲಿ ಟೆನ್ಷನ್ ಎದ್ದಿದೆ. ಯತ್ನಾಳ್ ಮತ್ತಿತರರ ಜೊತೆ ಬಿಜೆಪಿ ಹೈಕಮಾಂಡ್ ಮಾತನಾಡಲಿದೆ ಎಂದಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ನನಗೆ ಗೊತ್ತಿಲ್ಲ ಅವರು ಯಾವಾಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಏನಲ್ಲ. ಇವತ್ತು ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದ ಉಸ್ತುವಾರಿಗಳು, ರಾಜ್ಯದ ಅಧ್ಯಕ್ಷರು ಸಂಬಂಧಿಸಿದವರು ನೋಡ್ಬೋದು. ರೆಬೆಲ್ಗಳ ಸಭೆ ಪ್ರತ್ಯೇಕ ಪಾದಯಾತ್ರೆಯ ಹೊತ್ತಲ್ಲೇ ಮತ್ತೊಂದು ಪಾದಯಾತ್ರೆಗೆ ಬಿಜೆಪಿ ಸಿದ್ಧಗೊಳ್ತಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಪಾದಯಾತ್ರೆಯ ಹುಮ್ಮಸ್ಸಿನಲ್ಲೇ ಮತ್ತೊಂದು ಪಾದಯಾತ್ರೆಗೆ ಕೇಸರಿ ಪಡೆ ಸಜ್ಜಾಗ್ತಿದೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಮತ್ತೊಂದು ಪಾದಯಾತ್ರೆಯ ಮೂಲಕ ಸರ್ಕಾರವನ್ನ ಡ್ಯಾಮೇಜ್ ಮಾಡಲು ತಂತ್ರವನ್ನು ರೂಪಿಸಲಾಗ್ತಿದೆ. ಮಧ್ಯ ಕರ್ನಾಟಕದಲ್ಲೂ ಪಕ್ಷ ಬಲವರ್ಧನೆಗೆ ಪ್ಲಾನ್ ಮಾಡ್ತಿದೆ ಬಿಜೆಪಿ. 4 ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿ ಪಾದಯಾತ್ರೆಗೆ ಸಜ್ಜಾಗ್ತಿದೆ. 200 ಕಿಲೋಮೀಟರ್ನಷ್ಟು ಪಾದಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ದಾವಣಗೆರೆ, ಚಿತ್ರದುರ್ಗ, ರಾಯಚೂರು, ಬಳ್ಳಾರಿ ಜಿಲ್ಲೆಗಳ ಹೋರಾಟಕ್ಕೆ ವಾಲ್ಮೀಕಿ ನಿಗಮದಲ್ಲಿನ ಹಗರಣವೇ ಅಸ್ತ್ರ. ಮಧ್ಯ ಕರ್ನಾಟಕ ಭಾಗದ ದಲಿತ ಮತಗಳನ್ನು ಸೆಳೆಯಲು ತಂತ್ರವನ್ನ ರೂಪಿಸಲಾಗ್ತಿದೆ. 3 ತಿಂಗಳಿನಲ್ಲಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಪಾದಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಯಡಿಯೂರಪ್ಪನವರಿಗೆ ಪೋಕ್ಸೋ ಬಿಗಿ. ಸ್ಟೇ ವಾಪಸ್ಗೆ ತಯಾರಿ, ಅರೆಸ್ಟ್ ಆಗ್ತಾರಾ ಬಿಎಸ್ವೈ? ಪಾದಯಾತ್ರೆ ಜನಾಂದೋಲನ ಬಳಿಕ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ರಾಜಕೀಯ ಸಂಘರ್ಷ ತಾರಕಕ್ಕೇರಿದೆ. ಮೂಡ ಹೋರಾಟದ ಬೆನ್ನಲ್ಲೇ ಬಿಜೆಪಿ ಹಗರಣಗಳನ್ನು ತನಿಖೆ ಮಾಡಿ ಸಿಕ್ಕಿ ಹಾಕಿಸೋದಕ್ಕೆ ಕಾಂಗ್ರೆಸ್ ತಯಾರಿಯನ್ನು ಮಾಡಿಕೊಂಡಿದೆ. ಮೊದಲ ಭಾಗವಾಗಿ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ಇದೀಗ ರೀಓಪನ್ ಆಗಲಿದೆ. ಕೋರ್ಟ್ನಲ್ಲಿರುವಂತಹ ಸ್ಟೇಯನ್ನ ತೆಗೆಸಿ ಯಡಿಯೂರಪ್ಪ ವಿರುದ್ಧ ತನಿಖೆಗೆ ಸರ್ಕಾರ ಮುಂದಾಗಿದೆ. ಸಿಎಂ ವಿರುದ್ಧದ ಕೇಸನ್ನ ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಯಡಿಯೂರಪ್ಪ ಕೇಸ್ ಜೀವ ಪಡೆಯೋದು ನಿಶ್ಚಿತ. ಅಲ್ಲ, ನಾವು ತಯಾರಿದ್ದೇವಲ್ಲ. ಒಂದು ವೇಳೆ ರಾಜ್ಯಪಾಲರು ಮುಂದುವರಿದ್ರೆ, ಅವರು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಟ್ರೆ, ನಾವು ಅದನ್ನ ಕಾನೂನಿನ ಪ್ರಕಾರನೇ ಹೋರಾಟ ಮಾಡಬೇಕು. ಬೇರೆ ವಿಧಿ ಇಲ್ಲ ನಮಗೆ. ಅದರಿಂದ ಅದಕ್ಕೆ ನಾವು ತಯಾರಿದ್ದೇವೆ. ಅಲ್ಲಿವರೆಗೂ ಹೋಗುತ್ತೆ ಅನ್ನೋ ಒಂದು ನಿರೀಕ್ಷೆ ನನಗೆ ವೈಯಕ್ತಿಕವಾಗಿಲ್ಲ. ರಾಜ್ಯಪಾಲರನ್ನ ನಾವು ಅಷ್ಟು ಸುಲಭನಾಗಿ ಕಾನೂನು ಬಿಟ್ಟು, ಸಂವಿಧಾನದ ಚೌಕಟ್ಟನ್ನು ಬಿಟ್ಟು ಹೋಗ್ತಾರೆ ಅಂತ ನನಗನ್ಸೋಲ್ಲ. ಆದ್ರಿಂದ ವಿಶ್ವಾಸ ನನಗಿರ್ತಕ್ಕಂಥದ್ದು, ಅವರು ಈ ಶೋಕಾಸ್ ನೋಟಿಸ್ ಏನು ಕೊಟ್ಟಿದ್ದಾರೆ ಅದನ್ನ ವಾಪಸ್ ತಗೊಳ್ತಾರೆ ಮತ್ತು ಪ್ರಾಸಿಕ್ಯೂಷನ್ ಅದು ಕೇಳಿರೋದನ್ನ ರಿಜೆಕ್ಟ್ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ನಾವು ಅದನ್ನ ವೆಕೇಟ್ ಮಾಡಿಸೋದಕ್ಕೆ, ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ಕೊಳ್ತೇನೆ. ಯಾಕೆಂದ್ರೆ ಪಾಕ್ಸೋ ಕೇಸ್ನಲ್ಲಿ ಸಾಮಾನ್ಯವಾಗಿ ಸ್ಟೇ ಕೊಡೋದಿಲ್ಲ, ಆದರೆ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಅದಕ್ಕೆ ಸತ್ಯಾಸತ್ಯತೆಗಳನ್ನು ನಾವು ಅವ್ರ ಮುಂದೆ ನಮ್ಮ ಅಡ್ವೊಕೇಟ್ಗಳು ಹೇಳ್ತಾರೆ. ಅವರು ಯಾರು ಅಪಿಯರ್ ಆಗ್ತಾರೆ, ಎ ಜಿ ಅವರೇ ಅಪಿಯರ್ ಆಗ್ತಾರಾ ಅಥವಾ ಬೇರೆ ನಮ್ಮ ಯಾರು ಲಾಯರ್ಗಳು ಅಪಿಯರ್ ಆಗ್ತಾರೆ, ಅವರು ಹೇಳ್ತಾರೆ. ದಿವಸ ಯಾಕೆ ಮಾಡಲಿಲ್ಲ? ಕಾಂಗ್ರೆಸ್ದವ್ರು ಯಾರೇ ಸ್ವಲ್ಪ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರಲ್ರಿ, ಕೇಳ್ರಿ. ದಿವಸ ಯಾಕೆ ಮಾಡಲಿಲ್ಲ? 1.5 ವರ್ಷ ನಿಮ್ಗೆ ಯಾರು ತಡೆದಿದ್ರ? ಯಾರಾದರೂ ತಡೆದಿದ್ರ ಅಂದ್ರೆ ನಿಮ್ಮ ಅರ್ಥ ಏನು ನೀವು ಹೇಳೋದು? ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಸಂಘರ್ಷಕ್ಕೆ ವೇದಿಕೆ ತಯಾರಾಗ್ತಿದೆ. ಮೂಡ ವಿಚಾರ ರಾಜ್ಯಪಾಲರು ಹಾಗೂ ಜನಪ್ರತಿನಿಧಿಗಳ ಕೋರ್ಟ್ ಅಂಗಳದಲ್ಲಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರಾ ಇಲ್ವಾ? ಸಿಬಿಐಗೆ ಒಪ್ಪಿಸ್ತಾರಾ ಇಲ್ವಾ? ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಸಿಎಂ ವಿರುದ್ಧ ಮೂಡ ಕೇಸ್ನಲ್ಲಿ ಏನ್ ಆದೇಶವನ್ನ ಮಾಡುತ್ತೆ ಅನ್ನೋದು ಸದ್ಯಕ್ಕೆ ಇರುವಂತಹ ಕುತೂಹಲ. ಈ ಎಲ್ಲದರ ಮೇಲೆ ರಾಜಕೀಯ ಸಂಘರ್ಷ ರೂಪುಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗಿಗೆ ಸಾಕ್ಷ್ಯಗಳ ಸಂಕೋಲೆ ಎದುರಾಗ್ತಾ ಇದೆ. ಕೊಲೆಗೆ ಸಂಬಂಧಪಟ್ಟಂತೆ ಸ್ಯಾಂಪಲ್ಗಳ FSL ರಿಪೋರ್ಟ್ ನಾಳೆ ಪೊಲೀಸರ ಕೈ ಸೇರ್ತಾ ಇದೆ. ಇತ್ತ ದರ್ಶನ್ ಫೋನ್ ಮೇಲೆ ಕಣ್ಣಿಟ್ಟಂತ ಪೊಲೀಸರು ವಾಟ್ಸ್ಆಪ್ ಕರೆಗಳ ಲಿಸ್ಟ್ ಅನ್ನು ತೆಗಿಲಿಕ್ಕೆ ಮುಂದಾಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಗೆ ಸೇರಿ 2 ತಿಂಗಳಾಯಿತು. ಜೈಲಿನಲ್ಲಿರುವಂಥ ಡೆವಿಲ್ ಎಷ್ಟೇ ಪ್ರಯತ್ನ ಪಟ್ಟರೂ ರಿಲೀಸ್ ಆಗುವಂಥ ಲಕ್ಷಣ ಕಾಣ್ತಾ ಇಲ್ಲ. ಎತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಪತಿಗಾಗಿ ದೇವರಿಗೆ ಹರಕೆ ಹೊತ್ತು ಯಜ್ಞ ಯಾಗಾದಿಗಳನ್ನು ನಡೆಸ್ತಾ ಇದ್ದಾರೆ. ಆದರೂ ಜೈಲಿನಿಂದ ದರ್ಶನ್ ರಿಲೀಸ್ ಇರಲಿ, ಮನೆಯೂಟಕ್ಕೂ ಆ ದೇವರು ಅಸ್ತು ಅಂತಿಲ್ಲ. ಎತ್ತ ಪೊಲೀಸರು ದರ್ಶನ್ಗೆ ಬೇಗ ಶಿಕ್ಷೆ ಕೊಡಿಸಲಿಕ್ಕೆ ಮುಂದಾಗಿದ್ದು ಇದಕ್ಕಾಗಿ ಬೇಕಾದ ಎಲ್ಲ ಸಿದ್ಧತೆ ನಡೆಸ್ತಾ ಇದ್ದಾರೆ.
ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಾಕ್ಷ್ಯಗಳ ಸಂಕೋಲೆ ಎದುರಾಗಿದೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹಲವು ಬಗೆಯ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 66 ವಿವಿಧ ಸಾಕ್ಷಿಗಳನ್ನು FSLಗೆ ರವಾನೆ ಮಾಡಿದ್ದು, ಆ ಒಂದು ರಿಪೋರ್ಟ್ಗಳು ಕೂಡ ಈಗ ನಾಳೆ ಪೊಲೀಸರ ಕೈ ಸೇರ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಸಾಕ್ಷ್ಯಗಳ ಸವಾಲು. ನಾಳೆ ಕಾಕಿ ಕೈ ಸೇರಲಿದೆ FSL ರಿಪೋರ್ಟ್. ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಪೊಲೀಸರು 100 ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ರು. ಅದರಲ್ಲಿ ಕೆಲವು ತಾಂತ್ರಿಕ ಸಾಕ್ಷ್ಯಗಳನ್ನು ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿರುವಂಥ FSLಗೆ ರವಾನಿಸಿದ್ರು. ಇದೀಗ ವಿಧಿ ವಿಜ್ಞಾನ ಪರೀಕ್ಷೆ ಮುಗಿದಿದ್ದು ನಾಳೆ ಎಲ್ಲ ರಿಪೋರ್ಟ್ಗಳು ಪೊಲೀಸರ ಕೈ ಸೇರಲಿವೆ. FSL ತಜ್ಞರ ಜೊತೆ ಪೊಲೀಸರು ಸಂಪರ್ಕದಲ್ಲಿದ್ದು ಪ್ರತಿಯೊಂದು ಸಾಕ್ಷ್ಯದ ಬಗ್ಗೆ ಸವಿವರವಾದಂಥ ವರದಿಯನ್ನು ಕಲೆ ಹಾಕ್ತಿದ್ದಾರೆ. ಇನ್ನು ನಾಳೆ ಪೊಲೀಸರ ಕೈಗೆ ಸೇರಲಿರುವಂಥ FSL ರಿಪೋರ್ಟ್ ಯಾವುದು ಅಂತ ನೋಡೋದಾದ್ರೆ, ಕೊಲೆ ದಿನ ದರ್ಶನ್ ಅಂಡ್ ಗ್ಯಾಂಗ್ ಧರಿಸಿದ್ದಂಥ ಬಟ್ಟೆಯನ್ನು ಪೊಲೀಸರು ಸೀಸ್ ಮಾಡಿದ್ರು. ಇದರ ವರದಿ ನಾಳೆ ಪೊಲೀಸರ ಕೈ ಸೇರಲಿದೆ. ಜೊತೆಗೆ ಕೊಲೆಗೆ ಬಳಸಿದ್ದಂಥ ಬೆಲ್ಟ್, ರಾಡ್ ಮೇಲಿನ ರಕ್ತದ ಕಲೆಯ ರಿಪೋರ್ಟ್ ಸಹ ನಾಳೆ ಪೊಲೀಸರ ಕೈ ಸೇರಲಿದೆ. ಇನ್ನು ಸ್ವಾಮಿಗೆ ಮೆಗ್ಗರ್ ಯಂತ್ರದ ಮೂಲಕ ಕರೆಂಟ್ ಶಾಕ್ ನೀಡಲಾಗಿತ್ತು. ಈ ಮೆಗ್ಗರ್ ಯಂತ್ರದ ಬಗ್ಗೆಯೂ ಕೂಡ ನಾಳೆ ವರದಿ ಬರಲಿದೆ. ಇನ್ನು ಈಗಾಗಲೇ ವಶಪಡಿಸಿಕೊಂಡಿರುವಂಥ CCTV DVRಗಳನ್ನು ರಿಟ್ರೀವ್ ಮಾಡಿದ್ದು, ಅದರ ಅಸಲಿಯತ್ತಿನ ಬಗ್ಗೆಯೂ ಕೂಡ ನಾಳೆ ರಿಪೋರ್ಟ್ ಬರಲಿದೆ. ಹೀಗೆ 66ಕ್ಕೂ ಹೆಚ್ಚು ವಸ್ತುಗಳ ರಿಪೋರ್ಟ್ ನಾಳೆ ಕಾಕಿ ಕೈ ಸೇರಲಿದೆ. ದಾಸನಿಗೆ ಕಂಟಕವಾಗುತ್ತವ ವಾಟ್ಸಾಪ್ ಕರೆಗಳು. ಕೊಲೆ ನಂತರ ಪ್ರಭಾವಿಗಳಿಗೆ ಫೋನ್ ಮಾಡಿದ್ರಾ? ಇನ್ನು ಕೊಲೆ ಪ್ರಕರಣದ ತನಿಖೆ ವೇಳೆ ಹೊಸ ವಿಚಾರವೊಂದು ಬೆಳಕಿಗೆ ಬಂದಿದೆ. ಘಟನೆ ಬಳಿಕ ನಟ ದರ್ಶನ್ ಪ್ರಭಾವಿಗಳಿಗೆ ಕರೆ ಮಾಡಿರುವುದು ಗೊತ್ತಾಗಿದೆ. ಪ್ರಕರಣದಲ್ಲಿ ತನ್ನನ್ನ ಪಾರು ಮಾಡುವಂತೆ ಹಲವರಿಗೆ ಕರೆಯನ್ನು ಮಾಡಿ ಒತ್ತಾಯ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ನಟ ದರ್ಶನ್ ಮೊಬೈಲ್ CDR ಪರಿಶೀಲನೆ ವೇಳೆ ಕರೆ ಮಾಡಿದ ಬಗ್ಗೆ ಯಾವುದೇ ನಂಬರ್ ಪತ್ತೆಯಾಗಿಲ್ಲ. ಆದರೆ ವಾಟ್ಸಾಪ್ ಕರೆಗಳು ಮಾಡಿರುವಂಥದ್ರ ಬಗ್ಗೆ ಅನುಮಾನ ಉಂಟಾಗಿದ್ದು ಅವುಗಳನ್ನು ಹೊರ ತೆಗಿಲಿಕ್ಕೆ ಹೈದರಾಬಾದ್ FSLನಲ್ಲಿ ಐಫೋನ್ ಪರಿಶೀಲನೆ ನಡೆದಿದೆ. ಜೂನ್ 8ರಿಂದ ಜೂನ್ 11ರ ಮುಂಚಾನೆವರೆಗೂ ವಾಟ್ಸಾಪ್ ಕರೆಗಳನ್ನು ರಿಟ್ರೀವ್ ಮಾಡುವಂತೆ ಪೊಲೀಸರು ಮನವಿಯನ್ನು ಮಾಡಿದ್ದಾರೆ. ದರ್ಶನ್ಗಾಗಿ ಪೂಜೆ ಮಾಡ್ತಿಲ್ಲ, ನಿರ್ಮಾಪಕ ರಾಕ್ಲೈನ್ ಸ್ಪಷ್ಟನೆ. ಆಗಸ್ಟ್ 14ಕ್ಕೆ ಕಲಾವಿದರ ಸಂಘದ ಕಚೇರಿಯಲ್ಲಿ ಮಹಾಪೂಜೆ ನಡೆಯಲಿದೆ. ಈ ಪೂಜೆ ದರ್ಶನ್ ಬಿಡುಗಡೆಗಾಗಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಬಗ್ಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ದರ್ಶನ್ಗಾಗಿ ಪೂಜೆ ಮಾಡಬೇಕಾದ್ರೆ ಅವರ ಮನೆಯಲ್ಲೇ ಮಾಡ್ತಿದ್ದೆ. ದರ್ಶನ್ ಹೊರಗಡೆ ಇದ್ರೂ ಕೂಡ ನಾನು ಪೂಜೆಯನ್ನು ಮಾಡಿಸ್ತಾ ಇದ್ದೆ. ತಪ್ಪು ಯಾರೇ ಮಾಡಿದ್ರೂ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದರೆ ನಾನೇ ಇವಾಗ ನನ್ನ ದರ್ಶನ್ಗೆ ಇಷ್ಟ ಇಲ್ಲ, ದರ್ಶನ್ ಅವ್ರ ಮೇಲೆ ನನಗಿರೋ ಅಭಿಪ್ರಾಯ ಇಲ್ಲ, ಅಭಿಮಾನಕ್ಕೋ ಏನೋ ನಾನು 100 ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀನಿ. ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ. ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಕ್ಕಲ್ಲ. ಈ ಸಂದರ್ಭದಲ್ಲಿ ಈ ಒಳ್ಳೆ ದಿನ ಬಂದಿದೆ, ಮಾಡ್ತಾಯಿದ್ದೀವಿ. ದರ್ಶನ್ ಅವ್ರು ಆಚೆ ಇದ್ದಿದ್ರು ಮಾಡ್ತಾಯಿದ್ವಿ, ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾಯಿಲ್ಲ. ಹಂಗೆ ಮಾಡೋಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು, ಇಲ್ಲ ನನ್ನ ಮನೇಲಿ ಮಾಡ್ಕೊತಿದ್ದೆ ನಾನು. ಶಿಕ್ಷೆ ಆಗಬೇಕು, ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಒಟ್ನಲ್ಲಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರುವಂಥ ದರ್ಶನ್ಗೆ ಜೈಲೇ ಕಾಯಂ ಮಾಡಲಿಕ್ಕೆ ಪೊಲೀಸರು ಇರುವಂಥ ಅಸ್ತ್ರಗಳನ್ನೆಲ್ಲ ಬಳಸ್ತಾ ಇದ್ದಾರೆ. ಇದಕ್ಕೆ ಬೇಕಾದಂಥ ತಾಂತ್ರಿಕ ಸಾಕ್ಷ್ಯಗಳನ್ನು ಮತ್ತಷ್ಟು ಬಲಪಡಿಸ್ತಾ ಇದ್ದಾರೆ. ನಟ ದರ್ಶನ್ ಅವರು ಕರೆ ಮಾಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಕೂಡ ಪತ್ತೆ ಆಗುತ್ತೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮುನಿರಾಜು.